ನಿನ್ನೆ ನಡೆದ ಐಪಿಎಲ್ 2026 ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಟ್ರಾವಿಸ್ ಹೆಡ್ ನಡುವೆ ನಡೆದ ಕಿರಿಕ್ ಭಾರೀ ವೈರಲ್ ಆಯಿತು. ಮ್ಯಾಚ್ನಲ್ಲಿ ಎಸ್ಆರ್ಎಚ್ 256 ರನ್ ಹೊಡೆದು ಆರ್ಸಿಬಿಗೆ ದೊಡ್ಡ ಟಾರ್ಗೆಟ್ ಕೊಟ್ಟಿತ್ತು. ಚೇಸ್ ವೇಳೆ ವಿರಾಟ್ ತುಂಬಾ ಅಗ್ರೆಸಿವ್ ಮೂಡ್ನಲ್ಲಿದ್ರು. ಟ್ರಾವಿಸ್ ಹೆಡ್ ಫೀಲ್ಡಿಂಗ್ ಮಾಡ್ತಿದ್ದಾಗ ಕೊಹ್ಲಿ ಅವನ ಕಡೆ ರಿಪೀಟೆಡ್ಲಿ ಜೆಸ್ಚರ್ ಮಾಡಿ ಬಾ ನೀನೇ ಬೋಲ್ ಮಾಡು ಅನ್ನೋ ರೀತಿಯಲ್ಲಿ ಟಾಂಟ್ ಮಾಡಿದ್ರು. ಕಾಮೆಂಟೇಟರ್ಸ್ ಕೂಡ ಇದನ್ನ ಹೈಲೈಟ್ ಮಾಡಿದ್ರು. ಆಮೇಲೆ ಇಬ್ಬರ ನಡುವೆ ವರ್ಬಲ್ ಎಕ್ಸ್ಚೇಂಜ್ ಕೂಡ ನಡೆಯಿತು. ಗ್ರೌಂಡ್ನಲ್ಲಿ ಟೆನ್ಷನ್ ಕ್ಲಿಯರ್ಲಿ ಕಾಣಿಸ್ತು. ಕೊಹ್ಲಿ ಅಗ್ರೆಸಿವ್ ಬಾಡಿ ಲ್ಯಾಂಗ್ವೇಜ್ ತೋರಿಸಿದ್ರೆ ಹೆಡ್ ಕಾಮ್ ಆಗಿ ರಿಪ್ಲೈ ಮಾಡ್ತಿದ್ದ. ಇದಕ್ಕಿಂತ ದೊಡ್ಡ ಹೈಲೈಟ್ ಏನಂದ್ರೆ ಪೋಸ್ಟ್ ಮ್ಯಾಚ್ ಹ್ಯಾಂಡ್ ಶೇಕ್ ಮೂಮೆಂಟ್. ಮ್ಯಾಚ್ ಮುಗಿದ ನಂತರ ಟ್ರಾವಿಸ್ ಹೆಡ್ ಹ್ಯಾಂಡ್ ಶೇಕ್ ಕೊಡಲು ಬಂದಾಗ ವಿರಾಟ್ ಇಗ್ನೋರ್ ಮಾಡಿ ಮುಂದೆ ನಡೆದರು ಅನ್ನೋ ವಿಡಿಯೋ ಸೋಷಿಯಲ್ ಮೀಡಿಯಾನಲ್ಲಿ ಫುಲ್ ವೈರಲ್ ಆಯಿತು. ಫ್ಯಾನ್ಸ್ ಇದನ್ನ ಕೊಹ್ಲಿ ವರ್ಸಸ್ ಹೆಡ್ ರೈವಲ್ರಿ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್, ಕೊಹ್ಲಿ ಮ್ಯಾಚ್ನಲ್ಲಿ ಹೆಡ್ಗೆ ಬಾ ಬೋಲ್ ಮಾಡು ಅಂತ ಚಾಲೆಂಜ್ ಮಾಡಿದ್ರು. ಲೇಟರ್ ಟ್ರಾವಿಸ್ ಹೆಡ್ ಆಕ್ಚುಯಲ್ ಆಗಿ ಬೌಲಿಂಗ್ಗೆ ಬಂದು ರಜತ್ ಪಾಟೀದಾರ್ ವಿಕೆಟ್ ಕೂಡ ತೆಗೆದ. ಓವರ್ ಆಲ್ ಗ್ರೌಂಡ್ನಲ್ಲಿ ಸ್ಲೆಡ್ಜಿಂಗ್ ಪ್ಲಸ್ ಈಗೋ ಬ್ಯಾಟಲ್. ಕೊಹ್ಲಿ ಅಗ್ರೆಸಿವ್ ಎನರ್ಜಿ, ಟ್ರಾವಿಸ್ ಹೆಡ್ ಕಾಮ್ ಆಟಿಟ್ಯೂಡ್. ಹ್ಯಾಂಡ್ ಶೇಕ್ ಇಗ್ನೋರ್ ಮೂಮೆಂಟ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರವರ್ಸಿ. ಫ್ಯಾನ್ಸ್ ಈಗಲೇ ಪ್ಲೇ ಆಫ್ಸ್ನಲ್ಲಿ ಮತ್ತೆ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಬಂದ್ರೆ ಇನ್ನೂ ಬಿಗ್ಗರ್ ಡ್ರಾಮಾ ಆಗತ್ತೆ ಅಂತ ಕಾಯ್ತಿದ್ದಾರೆ.